ಮೈಸೂರಿನ ಮೀನಾಕ್ಷಿಪುರದ ಕಾವೇರಿಯ ಹಿನ್ನೀರಿನಲ್ಲಿ ಮೂವರು ವಿದ್ಯಾರ್ಥಿಗಳು ಈಜಕ್ಕೇನೋ ಹೋಗಿದ್ರಂತೆ. ಪಾಪ ನೀರು ಪಾಲಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳ. ಮೃತರನ್ನ ಮಂಡ್ಯ ನರ್ಸಿಂಗ್ ಕಾಲೇಜಿನ ಪ್ರಶಾಂತ್, ಸಿದ್ಧ ಮತ್ತು ಕೃಷ್ಣ ಅಂತ ಈಗ ಗುರುತಿಸಲಾಗಿದೆ. ಕಂತೆ ನೋಟ್ ಸಿಕ್ಕ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ಸಂಸತ್ನಲ್ಲಿ ನಿರ್ಣಯ ಮಂಡಿಸುವ ನೋಟಿಸ್ಗೆ ಈಗಾಗಲೇ 100 ಸಂಸದರು ಸಹಿ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ರಿಜಿಜು ಹೇಳಿದ್ದಾರೆ. ಉತ್ತರ ಪ್ರದೇಶದ ಮಿರ್ಜಾಪುರ ರೈಲು ನಿಲ್ದಾಣದಲ್ಲಿ ರೈಲು ಟಿಕೆಟ್ಗಳ ವಿಚಾರದಲ್ಲಿ ಒಂದಷ್ಟು ವಾಗ್ವಾದ ನಡೆದಿದೆ. ನಂತರ ಸಿಆರ್ಪಿಎಫ್ ಯೋಧರ ಮೇಲೆ 3 ಕನ್ವಾರಿಗಳು ಹಲ್ಲೆ ಮಾಡಿದಾರಂತೆ. ಯಾಕಪ್ಪ ಪ್ರಕರಣ ಸಂಬಂಧ ಜಾರ್ಖಂಡ್ನ ಬೈದ್ಯನಾಥ ಧಾಮಕ್ಕೆ ಹೋಗ್ತಾ ಇದ್ದ 3 ಕನ್ವಾರಿಗಳನ್ನ ಅಂದ್ರೆ ಶಿವಭಕ್ತರು ಅವನ್ನ ಬಂಧಿಸಲಾಗಿದೆ. ಶಿವಭಕ್ತರು ಅಂದ ಮೇಲೆ ಶಾಂತ ಸ್ವರೂಪದಲ್ಲಿರುವ ನೀವು ಯಾಕೆ ಹಿಂಗಾಡ್ತೀರಾ? ರುದ್ರರೂಪ ತಾಳಿದಂತೆ ನೀವು ಭಕ್ತರು ಅಂತ ಕರಿಬೇಕಾ? ಹಿಂಗೆಲ್ಲ ಆಡಿದ್ರೆ ನಿಮ್ಮನ್ನು ರಕ್ಷಣೆ ಮಾಡೋದೇ ಅವರು. ಮಹಾರಾಷ್ಟ್ರದ ಕೃಷಿ ಸಚಿವ ಮಾಣಿಕ್ ರಾವ್ ಕೊಕಟ್ಟೆ ವಿಧಾನಸಭೆ ಅಧಿವೇಶನದಲ್ಲಿ ರಮ್ಮಿ ಆಡ್ತಿರುವ ದೃಶ್ಯ ವಿಡಿಯೋ ವೈರಲ್ ಆಯಿತು. ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಮಾಡಿದ್ದಾರೆ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ನಾನು ಯಾಕೆ ಆಡ್ಲಿ, ಅದು ಅಚಾನಕ್ ಆಗಿ ಡೌನ್ಲೋಡ್ ಆಗ್ತಿದ್ದನ್ನ ತಪ್ಪಿಸೋಕೆ ನಾನು ಪ್ರಯತ್ನಿಸಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಪಿಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ ಸಂಭವಿಸಿದ ಅಪಘಾತ ಸಂಬಂಧ ಕಂಡಕ್ಟರ್ನನ್ನ ಬಿಎಂಟಿಸಿ ಸಸ್ಪೆಂಡ್ ಮಾಡಿದ್ದಾರೆ. ಏನು ಪ್ರಯೋಜನ ಸಸ್ಪೆಂಡ್ ಮಾಡಿ? ಸಂಬಳ ಅಂತೂ ಬರುತ್ತೆ ಅಲ್ಲ. ಚಾಲಕನ ಟಾಟಾ ಮೋಟಾರ್ ಸಂಸ್ಥೆ ವಜಾ ಮಾಡೋಕೆ ನಿರ್ಧರಿಸಿದೆ. ಇಬ್ಬರ ವಿರುದ್ಧ ಎಫ್ಐಆರ್ ಆಗಿದೆ. ಇಬ್ಬರಿಗೂ ಸ್ಪೆಷಲ್ ಬೇಲ್ ಸಿಕ್ಕಿದೆ. ಇನ್ನು ಮಂಡ್ಯದ ಮೃತ ಯುವತಿಗೆ ಬಿಎಂಟಿಸಿ 1 ಲಕ್ಷ ಪರಿಹಾರ ಅಂತ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳ್ಳಿ. ಮಾನ ಮರ್ಯಾದೆ ಇಲ್ಲ. ಕಂಡ್ಕೊಂಡವ್ರಿಗೆಲ್ಲ 5-5 ಲಕ್ಷ 10 ಲಕ್ಷ ಎಲ್ಲ ಕೊಡ್ತಿಲ್ಲ. 1 ಲಕ್ಷ ಕೊಡ್ತಿರಲ್ಲ. ನಾಚಿಕೆ ಆಗಲ್ಲ ಸರ್ಕಾರದವರಿಗೆ. ಅವ್ರು ಮಾಡಿರುವಂಥ ಎಡವಟ್ಟಿಗೆ ಪಾಪ ಜೀವನ ಪರ್ಯಂತ ಅವ್ರು ದುಡ್ದಾಗ್ತಾ ಇದ್ದಿದ್ದು. 1 ಲಕ್ಷ ಪರಿಹಾರ ಭಿಕ್ಷೆ ಆಗ್ತಾ ಇದ್ದೀರಾ ಮಾರ್ಕೆಟ್ ಅವ್ರು ತಂದು. ಆರ್ಡರ್ ಮಾಡಿದ ವಿದ್ಯಾರ್ಥಿಗೆ ನಾನ್ ವೆಜ್ ಡೆಲಿವರಿ ಮಾಡಿದ ಡೊಮಿನೋಸ್ ಕಂಪನಿಗೆ ಗ್ರಾಹಕರ ನ್ಯಾಯಾಲಯ 50,000 ರೂಪಾಯಿ ದಂಡವನ್ನು ವಿಧಿಸಿದೆ. ಇದು ಬೆಳಗಾವಿಯ ಗ್ರಾಹಕರೊಬ್ಬರು ಬುಕ್ ಮಾಡಿದಾಗ ಆಗಿರೋ ಎಡವಟ್ಟು. ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಗಂಡ ತಾತಪ್ಪನ ಹೆಂಡತಿ ತಳ್ಳಿದ್ದಳು ಅನ್ನೋ ಸ್ಟೋರಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಏನಾಗಿದೆ ಅಂದ್ರೆ ಪತಿ ತಾತಪ್ಪ ವಿರುದ್ಧ ಬಾಲ್ಯ ವಿವಾಹ ಆರೋಪ ಕೇಳಿ ಬಂದಿದೆ. 15 ವರ್ಷ 8 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಗದ್ದೆಮ್ಮಳನ್ನ ತಾತಪ್ಪ ಮದುವೆ ಮಾಡಿಕೊಂಡಿರೋ ಬಗ್ಗೆ ಯಾದಗಿರಿ ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳ ತಂಡ ಈಗ ಪತ್ತೆ ಮಾಡಿದೆ. ಅವತ್ತೇನೋ ಅನುಮಾನ ಬರ್ತಾ ಇತ್ತು ಈ ಅಪ್ಪನ ವಿಚಾರದಲ್ಲಿ, ಏನೋ ಫುಲ್ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ. ಹಿಮಾಚಲ ಪ್ರದೇಶದಲ್ಲಿ ಬಹುಪತಿತ್ವ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸಿರ್ಮೌರ್ ಶಿಲಾಯಿಯ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗದ 2 ಸಹೋದರರು ಒಬ್ಬಳೇ ವಧುವನ ಮದುವೆಯಾಗಿದ್ದಾರೆ. ಇಬ್ಬರನ್ನೂ ನಾವು ಒಪ್ಕೊಂಡಿದ್ದೀವಿ ಅಂತ ವಧು ಹೇಳಿದ್ರೆ ನಮ್ಮ ಸಂಪ್ರದಾಯ ನಮ್ಮ ಹೆಮ್ಮೆ ಅಂತ ವರ ಹೇಳ್ತಾರೆ. ಇಸ್ಲಾಂಗೆ ಮತಾಂತರ ಆಗಲು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಮಂಗಳಮುಖಿಯೊಬ್ಬರಿಗೆ HIV ಇಂಜೆಕ್ಷನ್ ಚುಚ್ಚಲಾಗಿದೆ ಅನ್ನೋ ಗಂಭೀರ ಆರೋಪ ಮಧ್ಯಪ್ರದೇಶದಲ್ಲಿ ಕೇಳಿಬಂದಿದೆ. ಇಂದೋರ್ನ ನಂದಲಾಲ್ಪುರ ಪ್ರದೇಶದಲ್ಲಿ ಕೆಲವು ಮುಸ್ಲಿಂ ಮಂಗಳಮುಖಿಯರು ಹಿಂದೂ ಮಂಗಳಮುಖಿಯರಿಗೆ ಬಲವಂತದ ಮತಾಂತರಕ್ಕೆ ಯತ್ನಿಸಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹಾಕ್ಬೇಕು ನೇಣಿಗೆ. ವಿಯೆಟ್ನಾಂನಲ್ಲಿ ಭೀಕರ ದೋಣಿ ದುರಂತ ಸಂಭವಿಸಿದೆ. ವಿಯೆಟ್ನಾಂನ ಹಾಲಾಂಗ್ ಕೊಲ್ಲಿಯಲ್ಲಿ 53 ಜನರನ್ನ ಹೊತ್ತೊಯ್ತಾ ಇದ್ದ ಪ್ರವಾಸಿ ಹಡಗು ಮಗುಚಿ ಕನಿಷ್ಠ 34 ಮಂದಿ ಸಾವನ್ನಪ್ಪಿದ್ದಾರೆ. 8 ಮಂದಿ ನಾಪತ್ತೆ, 11 ಜನರನ್ನ ರಕ್ಷಣೆ ಮಾಡಲಾಗಿದೆ.